ಈ ಒಂದು PMC ಶಾಲೆಗೆ ದಾಖಲು ಮಾಡೋದಕ್ಕೆ ಪೋಷಕರೊಬ್ಬರು ಬಂದಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ಸರ್ಕಾರಿ ಶಾಲೆ ಅಂದ್ರೆ PMC ಶಾಲೆ ಹೆಂಗ ಅನ್ಸ್ತದೆ ನಿಮ್ಗೆ? ತುಂಬಾ ಚೆನ್ನಾಗಿದೆ, ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲು ಮಾಡ್ತಾ ಇದಾರೆ. ಯಾಕಂದ್ರೆ ಅವ್ರ ಗಂಡಂದ್ರಿಗೆ ಫೋರ್ಸ್ ಮಾಡೋದು, ಈ ನಮ್ಮ ಮಗು ಪ್ರೈವೇಟ್ಗೆ ಹೋಗ್ಬೇಕು ಅನ್ನೋ ಮೋಟಿವೇಶನ್ ಜಾಸ್ತಿ ಆಗ್ಬಿಟ್ಟಿದೆ. ಆಗಿರೋ ದಿನಗಳಲ್ಲಿ ನೀವು ಈಗ ಬಂದು ಮಗುನ ಅಡ್ಮಿಷನ್ ಮಾಡಕ್ಕೆ ಅಂದ್ರೆ ನೀವ್ ಹೇಳ್ತಾ ಇರೋದು ಗೌರ್ಮೆಂಟ್ಸ್ ಎಲ್ಲಾ ಗೌರ್ಮೆಂಟ್ಸ್ ಬೇಕು ಫೆಸಿಲಿಟಿ, ಆದ್ರೆ ಮಗುಗ್ ಮಾತ್ರ ಗೌರ್ಮೆಂಟ್ ಬೇಡ ಅಂತ. ನೋಡಿ, ಇನ್ನೂ ಒಂದಿದೆ, ನಮ್ಮ ಪೋಷಕರಲ್ಲಿ ಏನ್ ಗೊತ್ತಾ, LKG ಇಂದನೂ ಸೆಕೆಂಡ್ PUC ವರೆಗೂ ಪ್ರೈವೇಟ್ ಕಾಲೇಜಲ್ಲಿ ಓದ್ಸಾರ, ಆದ್ರೆ ಮೆಡಿಕಲ್ ಸೀಟ್ ಮಾತ್ರ ನೀಟಲ್ಲಿ ಬೇಕು. ಯಾಕಂದ್ರೆ ಅದು ಗೌರ್ಮೆಂಟ್ ಸೀಟು, ಅದು ಕೊಡಿ ಅಂತ ಕೇಳ್ತಾರೆ. ನನ್ ಮಗ IIT ಓದ್ಬೇಕು, IIT ಅದು ಬಂದು ಗೌರ್ಮೆಂಟ್. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ JEE ನೀಟು ಅಂತ ಏನೇನೋ ಪರೀಕ್ಷೆಗಳಿದೆ, ಅದನ್ನೆಲ್ಲ ಬಂದು ಪ್ರೈವೇಟ್ ಅಲ್ಲಿ ಎದುರಿಸ್ತಾರೆ, ಆದ್ರೆ ಸೀಟ್ ಮಾತ್ರ ಗೌರ್ಮೆಂಟ್ ಬೇಕಾಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಮೇಡಮ್ ಒಂದು ವಿಭಿನ್ನವಾಗಿದ್ದಾರೆ. ಯಾಕಂದ್ರೆ ಮಗುನ ಸರ್ಕಾರಿ ಶಾಲೆಗೆ ದಾಖಲಿಸೋದಕ್ಕೆ ಬಂದಿದ್ದಾರೆ. ಮೇಡಮ್, ತುಂಬಾ ಖುಷಿ ಆಗ್ತದೆ ನೀವು ಸರ್ಕಾರಿ ಶಾಲೆಗೆ ಸೇರ್ಸೋದಕ್ಕೆ. ಎಷ್ಟನೇ ತರಗತಿ ಹೋಗ್ತಾ ಇದೀರಾ ನಿಮ್ಮ ಮಗು? ಅಂದ್ರೆ LKG. ಇಲ್ಲಿ LKG ಆರಂಭ ಮಾಡೋದಕ್ಕೆ ಖುಷಿನಾ? ನೀವು ಬೇರೆ ಪೋಷಕರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ಇಲ್ಲಿ ರೆಫರೆನ್ಸ್ ಮಾಡ್ತೀರಾ, ಇಲ್ಲಿ ಮಗುನ ಸೇರಿಸಿ? ನೋಡಿ, ಇದೇ ತರ ಪೋಷಕರು ಒಬ್ಬ ಪೋಷಕರು ಇನ್ನೊಬ್ಬ ಪೋಷಕರಿಗೆ ಹೇಳಿದ್ರೆ ಇನ್ನಷ್ಟು ಮಕ್ಕಳು ದಾಖಲಾಗ್ತಾರೆ. ಅವಾಗಲೇ ನಮ್ಮ ಮುಖ್ಯೋಪಾಧ್ಯಾಯರಾದಂತ BM ನಾರಾಯಣಸ್ವಾಮಿ ಸರ್ ಅವ್ರು ಹೇಳ್ದಂಗೆ, ಒಂದು ಊರಲ್ಲಿ 10 ಮಕ್ಕಳಿದ್ರೆ ಅಲ್ಲಿಗೆ ನಾವು ಉಚಿತವಾಗಿ ವಾಹನ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಪೋಷಕರು ದಯವಿಟ್ಟು ಸರ್ಕಾರಿ ಸೌಲಭ್ಯನ ಬಳಸ್ಕೊಬೇಕಾಗಿ ಮತ್ತೊಮ್ಮೆ ವಿನಂತಿ. PMC ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮೋಡಿಯಲ್ಲಿ ನಾನು GV ಕೃಷ್ಣ ಶೆಟ್ಟಿ ಆದ ನಾನು ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸರ್ಕಾರದಿಂದ ಉಚಿತವಾಗಿ ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲಾ ಪೋಷಕರು ಬಂದು ನಮ್ಮ ಶಾಲೆಯಲ್ಲಿ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳನ್ನ ಸದುಪಯೋಗ ಪಡಿಸಿಕೊಂಡು ಶಾಲಾ ದಾಖಲಾತಿಯನ್ನ ಹೆಚ್ಚಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. PMC ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ EGT ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷದ ಧ್ಯೇಯ ವಾಕ್ಯ ಅಂತಂದ್ರೆ ಉತ್ತಮ ಕಲಿಕೆ ಉಜ್ವಲ ಶಿಕ್ಷಣ. ನಿಮ್ಮ ಮಕ್ಕಳ ಉಜ್ವಲ ಶಿಕ್ಷಣಕ್ಕಾಗಿ ನಮ್ಮ ತಾಲೂಕಿನ ಏಕೈಕ PMC ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸೇರಿಸಿ. ಈಗಾಗಲೇ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರ ಜೊತೆಗೆ ಇನ್ನಿತರ ವೊಕೇಶನಲ್ ಟೀಚರ್ಸ್ಗಳಾದ ಕರಾಟೆ ಟೀಚರ್, ಮತ್ತೆ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಟೀಚರ್, ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್, ಯೋಗ ಟೀಚರ್, ಸ್ಪೋಕನ್ ಇಂಗ್ಲಿಷ್ ಟೀಚರ್, ಇನ್ನೂ ಹೆಚ್ಚಿನ ಸಂಖ್ಯೆಯ ಟೀಚರ್ಸ್ ಇದ್ದಾರೆ. ಸೊ ನಿಮ್ಮ ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ ಹಿಂದೆ ದಾಖಲಾತಿಯನ್ನ ಮಾಡಿಕೊಳ್ಳಿ. ಇಲ್ಲಿ LKG ಇಂದ 8ನೇ ತರಗತಿವರೆಗೂ ಉಭಯ ಮಾಧ್ಯಮ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಎರಡೂ ಮೀಡಿಯಂಗಳು ನಮ್ಮ ಶಾಲೆಯಲ್ಲಿ ಲಭ್ಯವಾಗಿದೆ. ಸೊ ಪೋಷಕರೇ, ಹೀಗೆ ಹೇಳ್ತಾ ಇದ್ದೀವಿ, ನಿರಾಶರಾಗಬೇಡಿ. ಲೇಟ್ ಆಗಿ ಬಂದು ಮುಂದೆ ನಮ್ಗೆ ಅಡ್ಮಿಷನ್ ಸಿಕ್ಕಿಲ್ಲ ಅಂತ ನೀವು ಹೊರಗಬೇಡಿ. ಬೇಗ ಬನ್ನಿ, ನಮ್ಮ ಶಾಲೆಗೆ ದಾಖಲಾತಿಯನ್ನ ಮಾಡ್ಕೊಳ್ಳಿ. ಧನ್ಯವಾದ. ಈ PMC ಶಾಲೆಯ SDMC ಅಧ್ಯಕ್ಷರು ಅಂದ್ರೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತ ಬಾಲಾಜಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಅಂದ್ರೆ SDMC ಅಧ್ಯಕ್ಷರಾಗಿದ್ದಾರೆ ಸರ್. ಮಕ್ಕಳ ದಾಖಲಾತಿ ಹೆಚ್ಚಳಕ್ಕೆ ತಾವೇನಾದ್ರೂ ಪೋಷಕರಲ್ಲಿ ಮನವಿ ಮಾಡಿ ಈ ಶಾಲೆಗೆ ಸೇರಿಸಿ ಅಂತ ಏನಾದ್ರು ಪೋಷಕರಲ್ಲಿ ಮನವಿ ಮಾಡಿ ಜೊತೆಗೆ ಅವ್ರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಯಾವ ತರ ಪ್ರಚಾರ ಮಾಡ್ತಾ ಇದೀವಿ. ಮೊನ್ನೆ ಹೋದ್ಸಲ ಆಟೋ ಪ್ರಚಾರ ಮಾಡಿದ್ವಿ, ಅದಕ್ಕೆ ಮೊದಲು ಟೀಚರ್ಸ್ SDMC ಎಲ್ಲ ಸೇರಿ ಒಂದ್ಸಲ ಪ್ರಚಾರ ಮಾಡಿದ್ವಿ. ಈ ಪ್ರಚಾರ ಮಾಡ್ತಾ ಇದ್ರೆ ಎಲ್ಲ ಇದು ಪೇರೆಂಟ್ಸ್ ಏನ್ ಮಾಡಿದಾರೆ ಅಂದ್ರೆ ದಾಖಲಾತಿ ನಾವು ಮಾಡ್ತೀವಿ ಅಂದ್ಬಿಟ್ಟು ನಮ್ಗೆ ಆಲ್ರೆಡಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂಗೆ ಈ ಸ್ಕೂಲು ಅದೇ ತರ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಸರ್ಕಾರದ ಸೌಲಭ್ಯಗಳು ಇದೆ. ನಾವು ಏನೋ ಪ್ರೈವೇಟ್ ಶಾಲೆಗಿಂತ ಏನು ಕಡಿಮೆನೇ ಇಲ್ಲ ಇಲ್ಲಿ, ಅದಕ್ಕಿಂತ ಇನ್ನೂ ಏನಪ್ಪಾ ಅಂದ್ರೆ PMC ಶಾಲೆ ಆದ್ಮೇಲೆ ಇಲ್ಲಿನ ದಾಖಲಾತಿ ಹೆಚ್ಚಳ ಆಗಿದೆ, ಆಗ್ತಾ ಇದೆ. ಒಂದು 2 ವರ್ಷದಿಂದಾನೇ, ಹೋದ ವರ್ಷ PMC ಆಯ್ತು, ಅದಕ್ಕೆ ಮೊದಲಿಂದಾನೇ ಸ್ವಲ್ಪ ಕಡಿಮೆ ಇತ್ತು, ಆದ್ರೆ ದಾಖಲಾತಿ ಜಾಸ್ತಿ ಆಗ್ತದೆ. ಅಲ್ಲ, ಈ ಹಿಂದೆ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದ್ರು ಕಳೆದ ಬಾರಿ 170 ಇತ್ತು, ಈಗ 230 ದಾಟಿದೆ. ಹೌದು, ಅಂದ್ರೆ ಒಂದು ಒಳ್ಳೆ ಬೆಳವಣಿಗೆ. ಹೌದೌದು. ಮಕ್ಕಳಿಗೆ ಪಾಠನ ಹೇಳ್ಕೊಟ್ರೆ ಅವರು ಯಾವುದೇ ಒಂದು ಕಷ್ಟ ಇಲ್ದಿರೋದ ಕಲಿಕೆ ಕಲಿತಾರೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ.
ಯಾಕಂದ್ರೆ ಮಕ್ಕಳು ಆಡ್ಬೇಕು, ನಲಿಬೇಕು, ಜೊತೆ ಕಲಿಬೇಕು ಅನ್ನೋ ಒಂದು ಗಾದೆ ಇದೆ. ಆಡುತ್ತಾ ಶಾಲೆಗೆ ಬಾ, ನಲಿಯುತ್ತಾ ಪಾಠ ಕಲಿ ಅನ್ನೋ ಒಂದು ಗಾದೆಗಳು ಇದೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಶಿಕ್ಷಣ ಎಲ್ಲೂ ಸಿಗಲ್ಲ. ಯಾಕಂದ್ರೆ ನೀವು ಎಷ್ಟೇ ದುಡ್ಡು ಕಟ್ಟು ಖರ್ಚು ಮಾಡಿದ್ರು ಖಾಸಗಿ ಶಾಲೆಗಳಲ್ಲಿ ಇಂತಹ ಒಂದು ಶಿಕ್ಷಣ ಸಿಗಲ್ಲ. ಯಾಕಂದ್ರೆ ಖಾಸಗಿ ಶಾಲೆಗಳಲ್ಲಿ ಬರೀ ಓದೋದು ಬಿಟ್ರೆ ಬೇರೆ ಇನ್ನೇನು ಹೇಳಲ್ಲ. ನನ್ನ ಮಗ 97% ತೆಗಿಬೇಕು, 98 ತೆಗಿಬೇಕು, 100 ತೆಗೆದ್ರು ಪೋಷಕರಿಗೆ ಒಂದು ಆತಂಕ. 100ರಲ್ಲಿ ಇನ್ನೊಂದು ತೆಗಿಬೇಕಾಗಿತ್ತು ಅಂತಾರೆ. ಯಾಕಳ ಅವ್ರಿಗೆ ಗೊತ್ತಿರೋದು ಒಂದೇ, ಅಂಕ ಗಳಿಸೋದು ಬಿಟ್ರೆ ಲೌಕಿಕ ಜ್ಞಾನನ ಏನು ಇರಲ್ಲ. ಇತ್ತೀಚಿನ ದಿನಗಳಲ್ಲಿ ಅದೇ ಆಗ್ತಾ ಇರೋದು. ಹಾಗಾಗಿ ಮಕ್ಕಳು ಆಡ್ಬೇಕು, ಕಲಿಬೇಕು, ಜೊತೆಗೆ ನಲಿಬೇಕು. ಹಾಗಾಗಿ ಎಲ್ಲರೂ ಸಹ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಮುಗಿಸೋಣ. ಧನ್ಯವಾದಗಳು.